ಸಲಹೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಮಧುಕಾಂತಿ. ವೀಕ್ಷಕರೇ, ಲೋನ್ಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ಗಳಲ್ಲಿರ್ಬೋದು ಅಥವಾ ಆನ್ಲೈನ್ ಸಾಲಗಳಿರ್ಬೋದು, ಯಾರನ್ನ ಕೇಳೋದು, ಯಾರ ಸಲಹೆಗಳನ್ನ ಕೊಡ್ತಾರೆ, ಇನ್ನು ಇದ್ರ ಜೊತೆಗೆ ಏನಾದ್ರು ತೊಂದರೆಗಳಾದ್ರೆ ಕಾನೂನು ಪ್ರಕಾರ ಕಾನೂನು ಮೊರೆ ಹೋಗೋದಕ್ಕೆ ಯಾರು ನಮ್ಗೆ ಸಲಹೆಗಳನ್ನ ಕೊಡ್ತಾರೆ, ಯಾರಿಗೂ ಮಾರ್ಗದರ್ಶನವನ್ನು ಕೊಡ್ತಾರೆ ಅನ್ನೋದೇ ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗ್ಬಿಡುತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಹಿರಿಯ ವಕೀಲರು ಹಾಗೆ ಹಿರಿಯ ಸಲಹೆಗಾರರಾಗಿರುವಂತಹ MA ರಾಜೇಂದ್ರ ಸರ್ ಇದ್ದಾರೆ. ಇವೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಜೊತೆಗೆ ಕಾನೂನು ಪ್ರಕಾರ ನಾವು ಯಾವ ರೀತಿ ಮೊರೆ ಹೋಗಬಹುದು, ನಾವು ಫೇಸ್ ಮಾಡ್ತಾ ಇರುವಂತಹ ಪ್ರಾಬ್ಲಮ್ಸ್ಗೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಿಮಗೂ ಏನೇ ಡೌಟ್ಸ್ ಇದ್ದಂತ ಪಕ್ಷದಲ್ಲಿ ಆನ್ಲೈನ್ ಸಾಲ ಇರ್ಬೋದು, ಬ್ಯಾಂಕ್ಗಳಲ್ಲಿ ತಗೊಂಡಿರುವಂತಹ ಸಾಲ ಇರ್ಬೋದು, ಅಥವಾ ಅಗ್ರಿಕಲ್ಚರಲ್ ಲೋನ್ ಇರ್ಬೋದು, ಯಾವುದೇ ಒಂದು ಮಾಹಿತಿ ಬೇಕಿದ್ರು ನಿಮ್ಗೆ ಡೌಟ್ಸ್ ಗಳಿದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ. ಸರ್ ಇರ್ತಾರೆ, ಏನೇ ಕ್ವೆಶನ್ಸ್ ಇದ್ರು ಡೌಟ್ಸ್ ಇದ್ರು ಕ್ಲಾರಿಫೈ ಮಾಡ್ತಾರೆ. ಜೊತೆಗೆ ಸರ್ ಅನ್ನ ಕೂಡ ನೀವು ನೇರವಾಗಿ ಭೇಟಿ ಆಗ್ಬಹುದು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಪ್ರಜಾ ಟಿವಿ ಅವರು, ನನ್ನ ಆತ್ಮೀಯ ಪ್ರಜಾ ಟಿವಿ ವೀಕ್ಷಕರಿಗೂ ಹಾಗೂ ಪ್ರಜಾ ಟಿವಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸ್ತಾ ಇರ್ತೇನೆ. ಇವತ್ತಿನ ದಿನ ನಾಡಪ್ರಭು ಕೆಂಪೇಗೌಡರ 511ನೇ ಜಯಂತಿ ಇರೋದ್ರಿಂದ ಅವರ ನೆನಪಿನಲ್ಲಿ ಅವರಿಗೆ ನಮ್ಮ ನಮನಗಳನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ನಾನು ಕೊಡಲು ಇಚ್ಛಪಡುತ್ತೇನೆ. ಅವರ ನೆನಪಿನಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ. ಸೊ ನಿಮಗೆ ಯಾವುದೇ ಥರ ಕಾನೂನು ಸಲಹೆಗಳಿದ್ದರೆ ನಾನು ಅದರ ಬಗ್ಗೆ ಸವಿಸ್ತಾರವಾಗಿ ಪ್ರಯತ್ನಪಟ್ಟು ಅದನ್ನು ಸಲಹೆಯನ್ನು ಕೊಡುತ್ತೇನೆ. ಎಸ್ ಸರ್, ಈಗ ನಾವು ಬ್ಯಾಂಕ್ಗಳಲ್ಲಿ ಹೋಗಿ ಲೋನ್ಗಳನ್ನ ತಗೊಳ್ಳೋದು ಇದು ಫಾರ್ಮಾಲಿಟಿ ಇತ್ತು. ಬಟ್ ಈಗೆಲ್ಲ ಆನ್ಲೈನ್ ಸಾಲಗಳು ಫ್ಯಾಷನ್ ಆಗ್ಬಿಟ್ಟಿದೆ. ಅಂದ್ರೆ ಆನ್ಲೈನ್ ಸಾಲ ಹಿಂಗೆ ಕೊಟ್ಬಿಡ್ತೀವಿ, ಮನೆ ಬಾಗಿಲಿಗೆ ಕೊಟ್ಬಿಡ್ತೀವಿ ಅನ್ನುವಂಥದ್ದು ಸಾಕಷ್ಟು ಕೇಳ್ತಾ ಇದೀವಿ. ಈ ಆನ್ಲೈನ್ ಸಾಲಗಳನ್ನ ಯಾವ ರೀತಿ ಪಡೆದುಕೊಳ್ಬಹುದು, ಜೊತೆಗೆ ಏನೆಲ್ಲ ಹುಷಾರಾಗಿರ್ಬೇಕಾಗತ್ತೆ ಆನ್ಲೈನ್ ಸಾಲವನ್ನ ತೆಗೆದುಕೊಳ್ಬೇಕಾದ್ರೆ? ನೋಡಿ, ಮುಂಚೆ ನಾನು ಹಲವಾರು ಎಪಿಸೋಡ್ ನಾನು ಕಳೆದ ಬಾರಿ ಹೇಳಿದ್ದೆ, ಈ ಆನ್ಲೈನ್ ಅಂದ್ರೆ ಒಂದು ಹೇಸಲ್ ಫ್ರೀ ಲೋನ್ ಡಾಕ್ಯುಮೆಂಟೇಶನ್ ಅಂತ ಹೇಳ್ತಾರೆ. ಹೇಸಲ್ ಫ್ರೀ ಅಂದ್ರೆ ಯಾವುದೇ ಥರ ಕಷ್ಟ ಆಗೋದಿಲ್ಲ. ಇಲ್ಲಿಂದ ಬ್ಯಾಂಕ್ ಹೋಗಬೇಕು, ಲೋನ್ ಅಪ್ಲಿಕೇಶನ್ ಫಾರ್ಮ್ ತಗೋಬೇಕು, ಅದನ್ನು ಫಿಲಪ್ ಮಾಡಬೇಕು, ಕೌಂಟರ್ ನಿಂತ್ಕೋಬೇಕು, ಡಾಕ್ಯುಮೆಂಟೇಶನ್ ಮಾಡಬೇಕು. ಅಲ್ಲ ನಮ್ದೆಲ್ಲ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್. ಇವಾಗ ಏನಾಗುತ್ತೆ, ಇ ಫೈಲಿಂಗ್ ಆಗಲಿ ಎಲ್ಲ ಆನ್ಲೈನು. ಸೊ ಅದರಲ್ಲಿ ಏನಾಗುತ್ತೆ, ಆನ್ಲೈನಲ್ಲಿ ಕೆಲವು ಸರಿ ಅದು ಒಂದು ಥರದಲ್ಲಿ ನಮಗೆ ಸುಲಭವಾಗಿ ಲೋನ್ ಸಿಗತ್ತೆ, ಆದರೆ ಅದರಲ್ಲಿ ಹಿಡನ್ ಚಾರ್ಜಸ್ಗಳಂತ ಇರುತ್ತೆ. ಈ ಹಿಡನ್ ಚಾರ್ಜಸ್ ಬಗ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಕ್ಲಾರಿಫೈ ಮಾಡ್ಕೊಂಡ್ರೆ ಆನ್ಲೈನ್ ನಿಮಗೆ ಅದು ಡೀಟೇಲ್ಸ್ ಸಿಗೋದಿಲ್ಲ. ಇಷ್ಟು ಲೋನ್ಗೆ ಇಷ್ಟು EMI, ಇಷ್ಟು ಪೀರಿಯಡ್ಗೆ ಇಷ್ಟಾಗತ್ತೆ, ನಿಮ್ಮ ರೀಪೇಮೆಂಟ್ ಕೆಪಾಸಿಟಿ ಅಂತ ಹೇಳ್ಬಿಡ್ತಾರೆ. ಆನ್ಲೈನ್ ಸ್ಕ್ಯಾನಿಂಗ್ ಮಾಡಿಬಿಟ್ಟು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಕಳಿಸಿ ಅಂತ ಹೇಳ್ತಾರೆ. ಇದರೆಲ್ಲ ಕೆಲವುದೆಲ್ಲ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೇಕಾರೆ ಆ ಜಿನ್ಯೂನಿಟಿ ವೆರಿಫಿಕೇಶನ್, ಅದಕ್ಕೆ ಏಜೆನ್ಸಿಗಳಿರ್ತಾರೆ, ಸಪ್ರೇಟ್ ಏಜೆನ್ಸಿಗಳಿರ್ತಾರೆ, ಅದನ್ನೆಲ್ಲ ವೆರಿಫಿಕೇಶನ್ ಮಾಡಿ ಬರ್ತಾರೆ. ಅಲ್ಲಿ ನಿಮಗೆ 1 to 1 ಕನೆಕ್ಷನೇ ಇರೋದಿಲ್ಲ. ಸೊ ಲೋನ್ ಪ್ರೋಸೆಸ್ ಮಾಡೋರೊಬ್ರು, ವೆರಿಫಿಕೇಶನ್ ಮಾಡೋರೊಬ್ರು, ಡಿಸ್ಬರ್ಸ್ಮೆಂಟ್ ಮಾಡೋರೊಬ್ರು, ಆಮೇಲೆ ಇದರೆಲ್ಲ ಪೋಸ್ಟ್ ಡೇಟ್ ಚೆಕ್ಸ್ಗಳು ತಗೋತಾರೆ. 36 ಚೆಕ್ಸ್ಗಳು, 48 ಚೆಕ್ಸ್ಗಳು ತಗೋತಾ ಇರ್ತಾರೆ. ಸೊ ನೀವೇನ್ ಮಾಡ್ತಾರೆ, ಬ್ಲಾಂಕ್ ಚೆಕ್ಸ್ಗಳು ಕೊಡ್ತೀರಾ, ಕೆಲವೆಲ್ಲ EMI ಮಾಡಿ ಬರ್ದಿರ್ತಾರೆ. ಲಾಸ್ಟ್ ಅಲ್ಲಿ ಒಂದು ಅಮೌಂಟ್ ಮತ್ತೆ ಬ್ಲಾಂಕ್ ಚೆಕ್ ತಗೋತೀರಾ. ಲೋನ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ಒಂದು 18 EMI ಕ್ಲಿಯರ್ ಮಾಡ್ತಾನೆ, ಒಂದು 20 ಕ್ಲಿಯರ್ ಮಾಡಿರ್ತಾನೆ. ನೀವೇನು ಮಾಡ್ತೀರಾ, ಆ ಸೈನ್ ಮಾಡೋದ್ರಿಂದ ಯಾವಾಗ ನೀವು ಚೆಕ್ ಸೈನ್ ಮಾಡಿರ್ತಾರೋ ಚೆಕ್ಕು ನಿಮ್ಮದು ಅಂತ ಗೊತ್ತಾಗ್ಬಿಟ್ರೆ ಅದರಷ್ಟು ಕಠಿಣವಾದ ಕೆಲಸ ಯಾವ್ದು ಇರೋದಿಲ್ಲ. ಅದನ್ನು ಎಸ್ಕೇಪ್ ಆಗ್ಬೇಕಾದ್ರೆ, ಅದನ್ನು ಪ್ರೂವ್ ಮಾಡ್ಬೇಕಾದ್ರೆ ನಿಮಗೆ ಸಾಹಸ. ಇನ್ನೊಂದು ಏನಾಗಂತಾರೆ, ಮುಂಚೆ ಥರ ಈ ಚೆಕ್ ಎಲ್ಲಿ ಡ್ರಾ ಮಾಡಿದ್ದೀರೋ ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ, ಎಲ್ಲಿ ಡ್ರಾಯರ್ ಎಲ್ಲಿ ಇರ್ತಾರೋ ಅಲ್ಲಿ ಕೇಸ್ ಹಾಕಬೇಕಾಗಿತ್ತು. ಮುಂಚೆ ದಶರಥ್ ರಾಥೋಡ್ ಕೇಸ್ ಅಂತ ಒಂದು ಸುಪ್ರೀಂ ಕೋರ್ಟ್ ಡಿಸಿಷನ್ ಆಯಿತು. ಬಟ್ ಡ್ರಾಯಿ ಯಾರು ಪ್ರೆಸೆಂಟ್ ಮಾಡ್ತಾನೋ ಅಲ್ಲಲ್ಲ, ಎಲ್ಲಿ ಡ್ರಾ ಮಾಡಿರ್ತಾನೋ ಚೆಕ್ ಅಲ್ಲಿ ಪ್ರೆಸೆಂಟ್ ಮಾಡೋ. ಬೆಂಗಳೂರು ಇದ್ರೆ ಬೆಂಗಳೂರು ಅಂತ ಇತ್ತು. ಈಗೇನಾಗಿದೆ, ಲೇಟೆಸ್ಟ್ ಅಮೆಂಡ್ಮೆಂಟ್ ಆಗಿಬಿಟ್ಟು ಅವು ಎಲ್ಲಿ ಪ್ರೆಸೆಂಟ್ ಮಾಡ್ತಾರೋ, ಈಗ ಕಲ್ಕತ್ತಾದ ಇರ್ಬೋದು, ಡೆಲ್ಲಿ ಇರ್ಬೋದು, ಬಾಂಬೆ ಇರ್ಬೋದು, ಅಲ್ಲಿ ಪ್ರೆಸೆಂಟ್ ಮಾಡಿಬಿಟ್ಟು ನೀವು ಅಲ್ಲಿ ಸಮನ್ಸ್ ಬರುತ್ತೆ. ಸೆಕ್ಷನ್ 138 ಪ್ರಕಾರ, NI ಆಕ್ಟ್ ಪ್ರಕಾರವಾಗಿ ನೀವು ಅದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಲೋನ್ ತೊಗೊಂಡಿದ್ದು ಬೆಂಗಳೂರಿನಲ್ಲಿ, ನೀವು ಅಲ್ಲಿ ಚೆಕ್ ಬೌನ್ಸಿಂಗ್ ಆಗೋದು ಡೆಲ್ಲಿ, ಕಲ್ಕತ್ತಾದಲ್ಲಿ. ಈ ತರ ಎಲ್ಲ ಹ್ಯಾರಾಸ್ಮೆಂಟ್ ಆಗುತ್ತೆ. ಅದಕ್ಕೆ ಅಗ್ರಿಮೆಂಟ್ ಟೈಮಲ್ಲಿ ಜೂರಿಸ್ಟ್ರಿಕ್ಷನ್ ಅಂತ ಒಂದಿರುತ್ತೆ. ಜೂರಿಸ್ಟ್ರಿಕ್ಷನ್ ಎಟ್ ಬ್ಯಾಂಗ್ಳೂರ್ ಅಂತ ನೀವು ಆದಷ್ಟು ಬರಬೇಕು. ಅವರು ಜೂರಿಸ್ಟ್ರಿಕ್ಷನ್ ಡಿಸೈಡೆಡ್ ಅಟ್ ದಿ ಡಿಸ್ಕ್ರಿಷನ್ ಆಫ್ ದಿ ಬ್ಯಾಂಕ್ ಅಂದ್ಬಿಡ್ತಾರೆ. ಆಮೇಲೆ ಆರ್ಬಿಟ್ರೇಷನ್ ಅಪಾಯಿಂಟ್ ಮಾಡೋಕೆ ನೀವು ಪರ್ಮಿಷನ್ ಕೊಡ್ತೀರಾ.
ಅದು ಚೆನ್ನೈಲಿ ಆರ್ಬಿಟ್ರೇಷನ್ ಇರುತ್ತೆ, ಡೆಲ್ಲಿಲಿ ಇರುತ್ತೆ. ಸೊ ಇಂಥದ್ದೆಲ್ಲ ಹೇಸಲ್ ಫ್ರೀ ಆದಾಗ ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್, ಈ ಫ್ಲೋಟಿಂಗು ಇಲ್ಲ ಫಿಕ್ಸೆಡ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ಮೇಲೆ ಆನ್ಲೈನ್ಗೆ ಹೋಗೋದು ಉತ್ತಮ. ಇಲ್ಲಾಂದ್ರೆ ಈ ಥರ ಎಲ್ಲ ರಿಪರ್ಕಷನ್ ಇರುತ್ತೆ, ಈ ಕಾನ್ಸಿಕ್ವೆನ್ಸ್ ಎಲ್ಲ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಒಂದು ಹುಷಾರಾಗಿ ಆನ್ಲೈನ್ನಲ್ಲಿ ಹೋದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಹುಷಾರಾಗಿ ಡಾಕ್ಯುಮೆಂಟೇಶನ್ ಮಾಡೋದು ಒಳ್ಳೆಯದು. ಓಕೆ, ಅಂದ್ರೆ ಟ್ರೆಡಿಷನಲ್ ಬ್ಯಾಂಕಿಂಗ್ ಅಲ್ಲಿ ಇದೆಲ್ಲ ಯಾವ ರೀತಿಯಾಗಿ ನಡೆಯುತ್ತೆ ಹಾಗಾದ್ರೆ? ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ನೋಡಿ, ನಾವುಗಳು ಅಲ್ಲಿ ಪರ್ಸನಲ್ ಆಗಿ 1-to-1 ಡಿಸ್ಕಷನ್ ಮಾಡಿ ಒಂದು ಮಾರ್ಕೆಟ್ ರಿಪೋರ್ಟ್ ತಗೊಂಡು ಅವ್ನು ಕ್ರೆಡಿಟ್ ವರ್ದಿಸ್ ನೋಡ್ಕೊಂಡು ಬ್ಯಾಲೆನ್ಸ್ ಶೀಟ್ ತೆಗೆದು 3 ವರ್ಷದ ಬ್ಯಾಲೆನ್ಸ್ ಶೀಟ್ ವೆರಿಫಿಕೇಶನ್ ಮಾಡಿ ಅವನು ಟ್ರೇಡಿಂಗಲ್ಲಿ ಯಾವ ಥರ ಮಾಡ್ತಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಹೆಂಗೆ ಫೈಲ್ ಮಾಡಿದ್ದಾನೆ, ಸೇಲ್ ಟ್ಯಾಕ್ಸ್ ಅವಾಗ ಹೆಂಗೆ ರಿಟರ್ನ್ಸ್ ಎಲ್ಲ ಫೈಲ್ ಮಾಡ್ತಾರೆ, ಸ್ಟಾಕ್ಸ್ ಇದೆ ವೆರಿಫಿಕೇಶನ್ ನಾವೇ ಹೋಗ್ತಾ ಇದ್ದೀವಿ ಪರ್ಸನಲ್ ಆಗಿ. ಆಮೇಲೆ ಗೂಡ್ಸ್ ಎಷ್ಟಿದೆ, ಆಮೇಲೆ ಸಂಡಿ ಡೆಟಾರ್ಸ್ಗಳು ಎಷ್ಟಿದ್ದಾರೆ, ಅವನಿಗೆ ಕ್ರೆಡಿಟರ್ಸ್ಗಳು ಯಾರು ಇದ್ದಾರೆ, ಬೇರೆ ಬೇರೆ ಬ್ಯಾಂಕಲ್ಲಿ ಸಾಲ ಮಾಡಿ ಕಾನ್ಫಿಡೆನ್ಷಿಯಲ್ ಒಪಿನಿಯನ್ ಅಂತ ತಗೋತಾ ಇದ್ನು. ಆ ಏರಿಯಾದಲ್ಲಿ ಬೇರೆ ಬೇರೆ ಕಾನ್ಫಿಡೆನ್ಷಿಯಲ್ ಒಪಿನಿಯನ್ CO ಅಂತ ಹೇಳ್ತಾ ಇದ್ನು. ಆ ಒಪಿನಿಯನ್ ತಗೊಂಡು ಅವನು ಅಪ್ರೈಸ್ ಮಾಡಿ ಅವನಿಗೆ ಈ ಲೋನ್ ಏನು ಅಗತ್ಯ ಇದೆ ಅದನ್ನ ನೋಡಿಕೊಂಡು ಆ ಡೆಟ್ ಇಕ್ವಿಟಿ ರೇಷಿಯೋ ಅರೈವ್ ಮಾಡಿ ಕೊಡ್ತಾ ಇದ್ನು. ಇದನ್ನೆಲ್ಲ ಆಮೇಲೆ ಎಂಡ್ ಯೂಸ್ ಅಂದ್ರೆ ಇದನ್ನ ಯಾವ್ದಕ್ಕೆ ಪರ್ಪಸ್ ಏನಿತ್ತು ಅಂತ ಹೇಳೋದು. ಈಗ ಏನಾಗಿದೆ ಅಂದ್ರೆ ಎಂಡ್ ಯೂಸ್ ಕೇಳೋದೇ ಇಲ್ಲ, ಪರ್ಪಸ್ ಕೇಳೋದಿಲ್ಲ, ಬರೀ ಮಾರ್ಗೇಜ್ ಲೋನ್ ಕೊಟ್ಬಿಡ್ತೀರಾ, ಅವ್ನು ಏನಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಕೆಲವಾರು ಪದ್ಧತಿಗಳು ಒಂಥರ ಒಳ್ಳೇದಾದ್ರೆ ಇದು ಕೆಟ್ಟ ಪರಿಣಾಮ ಬರುತ್ತೆ, ದುಷ್ಪರಿಣಾಮಗಳು ಎಕನಾಮಿಕ್ನಲ್ಲಿ ಆಗುತ್ತೆ. ಸೊ ನಮ್ಮ ಟ್ರೆಡಿಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಈ ಮಲ್ಟಿನ್ಯಾಷನಲ್ ಬ್ಯಾಂಕಿಂಗ್ ಸಿಸ್ಟಮ್ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಬಟ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಸ್ಲೋ ಗ್ರೋತ್, ಸ್ಲೋ ಅಂಡ್ ಸ್ಟಡಿ. ಇಲ್ಲಿ ಏನಂದ್ರೆ ಹೇಸಲ್ ಫ್ರೀ ಲೋನು, ರಿಕವರಿನ ಹಾಗೇನೆ. ಒಂದ್ಸರಿ ಡಿಫಾಲ್ಟ್ ಆಗ್ಬಿಟ್ರೆ ಬೇರೆ ಬೇರೆ ರಿಕವರೀಸ್ ಎಲ್ಲ ಬಂದ್ಬಿಡ್ತಾರೆ, ಅದು ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಹೆಲ್ತ್ ಕೋಡ್ ಅಂತ ಇದ್ರು. ಹೆಲ್ತ್ ಕೋಡ್ ಅಂದ್ರೆ 1 to 10 ಇತ್ತು ಹೆಲ್ತ್ ಕೋಡ್. ಅವ್ನು ಡಿಫಾಲ್ಟ್ ಆದಾಗ ಸ್ಟೆಪ್ ಬೈ ಸ್ಟೆಪ್ ಈ ಮಲ್ಟಿನ್ಯಾಷನಲ್ ಬ್ಯಾಂಕು ಫಾರಿನ್ ಬ್ಯಾಂಕ್ಸ್ ಬಕೆಟ್ ಸಿಸ್ಟಮ್ ಅಂತ ಮಾಡಿದ್ರು. ಫಸ್ಟ್ ಬಕೆಟ್, 2ನೇ ಬಕೆಟ್, 3ನೇ ಬಕೆಟ್ ಅಂತ. ಸೊ ಈ ಬಕೆಟ್ ಸಿಸ್ಟಮ್ ನಮಗೆ ನಮ್ಮ ಟ್ರೆಡಿಷನಲ್ ಸಿಸ್ಟಮ್ಗೆ ಸೂಟ್ ಆಗೋದಿಲ್ಲ. ಈಗ ನಾವು ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಬಕೆಟ್ ಏನು ಹೇಳ್ತೀವಿ ಕನ್ನಡದಲ್ಲಿ, ತೊಟ್ಟಿ ಅಂತೀವಿ. ಈ ತೊಟ್ಟಿ ಸಿಸ್ಟಮ್ ಇದೇನಿದೆ, ಈ ತೊಟ್ಟಿ ಸಿಸ್ಟಮ್ ಇಂದ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ. ನಮ್ದು ಹೆಲ್ತ್ ಕೋಡ್ ಅಂತ ಹೇಳ್ತೀವಿ. ಈಗ ಈ ಬೇಡ ಈ ತೊಟ್ಟಿ ಸಿಸ್ಟಮ್ ಬೇಡ ಅಂದ್ಬಿಟ್ಟು ಈಗ ನಮ್ಗೆ NP ಅಂತ ಮಾಡೋದು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ. ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಸ್ಟ್ಯಾಂಡರ್ಡು, ಸಬ್ ಸ್ಟ್ಯಾಂಡರ್ಡು, ಔಟ್ ಆಫ್ ಆರ್ಡರ್, ಲಾಸ್ ಅಸೆಟ್, ಡೋಟ್ ಆ ಥರ ಮಾಡೋರು. ಅದೇ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಮಾಡ್ತಾ ಇದ್ದಾರೆ. ಸೊ ಒಂದು ರಿಫಾರ್ಮ್ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಆ ರಿಫಾರ್ಮೇಶನ್ ಅನುಕೂಲ ಆಗ್ಬೇಕು. ಎಸ್ ಸರ್, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ಡಾಕ್ಟರ್ ರಘುನಂದನ್ ಅಂತ ಡೆಲ್ಲಿಯಿಂದ ಕಾಲ್ ಮಾಡಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ಕಾರಮ್ಮ, ನಾನು ಡಾಕ್ಟರ್ ರಘು ಮಾತಾಡ್ತಿರೋದು. ಎಸ್ ಸರ್. ನಿಮ್ಮ ಪ್ರಜಾ ಟಿವಿಲಿ ಪ್ರಜೆಗೋಸ್ಕರ ನೀವು ಮಾಡ್ತಕ್ಕ ಕಾರ್ಯಕ್ರಮ ಕಾನೂನು ಬಹಳ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಥ್ಯಾಂಕ್ಸ್ ಅ ಲಾಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಂಚಿಕೆ ನೋಡ್ಕೊಂಡ್ ಬರ್ತಾ ಇದ್ದೀನಿ ನಾನು. ಎಸ್ ಸರ್. ವಿಶೇಷವಾಗಿ ನಮ್ಮ ಶ್ರೀಯುತ ವಕೀಲರಾದ ರಾಜೇಂದ್ರ ಅವರಿಗೆ ನಾನು ಅಭಿನಂದಿಸಬೇಕು. ಯಾಕಂದ್ರೆ ಇಂಥ ಒಬ್ಬ ವಕೀಲರನ್ನ ನೀವು ಪರಿಚಯ ಅಂದ್ರೆ ಗುರುತವಾಗಿ ನೀವು ಅವ್ರನ್ನ ವಿಶೇಷವಾಗಿ ಪತ್ತೆ ಹಚ್ಚಿ ಒಂದು ಕಾರ್ಯಕ್ರಮಕ್ಕೆ ತಂದು ಒಬ್ಬ ಶ್ರೀಸಾಮಾನ್ಯನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ನೀವು ನೆರವು ಸಲಹೆ ಕೊಡ್ತಿದ್ದೀರಲ್ಲ, ಇದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಪ್ರಜಾ ಟಿವಿಗೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯಿಂದ ಪ್ರಜೆಗೆ ನಡೆಯುವ ಸರ್ಕಾರದಲ್ಲಿ ಏನು ಆಗ್ಲಿಲ್ಲ. ಅದು ಪ್ರಜಾ ಟಿವಿಯವರು ತಮ್ಮ ಹೆಸರಿಗೆ ತಕ್ಕಂತೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ. ನಾನು ರಾಜೇಂದ್ರ ಅವರಿಗೆ ಒಂದು ಪ್ರಶ್ನೆ ಕೇಳಬೇಕು. ವ್ಯಾಜ್ಯಗಳು ಮತ್ತೆ ಈ ಒಂದು ಬ್ಯಾಂಕಿಂಗ್ ನಲ್ಲಿ ಈಗ ಒಂದು ಉದ್ಯಮಿ ಹಾಗೂ ಉದ್ಯೋಗ ಕೊಡುವಂತ ಸಾಕಷ್ಟು ಬಿಸ್ನೆಸ್ ಮನ್ಗಳು ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ಎಂಪ್ಲಾಯ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಹೆಚ್ಚು ಕಡಿಮೆ 1 ವರ್ಷದಿಂದ ಬಿಸ್ನೆಸ್ ಇಲ್ಲದೆ ಸಾಕಷ್ಟು ಬಿಸ್ನೆಸ್ ಮನ್ಗಳು ಉದ್ಯಮಿಗಳೆಲ್ಲ ನಿರ್ಗತಿಕರಾಗ್ತಾ ಇದ್ದಾರೆ. ಆನಂತರ ಬ್ಯಾಂಕ್ನವರು ಸಾಲ ಕೊಟ್ಟಿದ್ದು ನಿಮ್ಮ ಒಂದು ಬಿಸ್ನೆಸ್ ನ ನೋಡಿ 3 ಸರಿ 4 ಸರಿ ಟಾಪ್ ಅಪ್ ಲೋನ್ ಮಾಡಿ ನಿಮ್ಗೆ ಹಣವನ್ನ ಕೊಡ್ತಾ ಇದ್ದಾರೆ, ಎಲ್ಲವನ್ನೂ ಮಾಡ್ತಿದ್ದಾರೆ. ಆದ್ರೆ ಲೋನ್ ಅಪ್ಲಿಕೇಶನ್ ಸೈನ್ ಮಾಡ್ಬೇಕಾದ್ರೆ ನಾನು ಖಂಡಿತವಾಗಿ ಹೇಳ್ತೀನಿ, ಯಾರು ಅದನ್ನ ಓದಲು ಸಾಧ್ಯವಾಗದ ರೀತಿನಲ್ಲಿ ಪ್ರಿಂಟ್ ಆಗಿರುತ್ತೆ. ಒಂದು. ಎರಡನೇದು, ಪ್ರತಿಯೊಂದು ಲೋನ್ಗೋಸ್ಕರ ಒಂದು ಬ್ಲಾಂಕ್ ಚೆಕ್ ನ ತಗೊಂಡು ಅದರಲ್ಲಿ ಸೈನ್ ಮಾಡಿ ಇಟ್ಕೊಂಡಿರ್ತಾರೆ. ಓಕೆ, ಆ ಸೈನ್ ಮಾಡಿ ಇಟ್ಕೊಂಡ ಚೆಕ್ ಗಳನ್ನ ಇವರು ತಮಗೆ ಇಷ್ಟ, ಎಸ್ಪೆಷಲಿ ವಿಶೇಷವಾಗಿ NBFC ಫೈನಾನ್ಸ್ ಕಂಪನಿ ಏನ್ ಮಾಡ್ತಿದ್ದಾರೆ ನೋಡಿ, ಯಾವುದೇ ಒಬ್ಬ ಉದ್ಯಮಿ ಮತ್ತು ಬಿಸ್ನೆಸ್ ಮನ್ ಮಾಡುವ ರಾಜ್ಯ ಇರ್ಬೋದು ಇಲ್ಲ ನಗರ ಇರ್ಬೋದು, ಆ ಒಂದು ಪ್ರದೇಶದಲ್ಲಿ ಕಾನೂನಾತ್ಮಕವಾಗಿ ಅವರು ತಮ್ಮ ಒಂದು ಲೋನ್ ರಿಕವರಿ ಪ್ರೊಸೆಸ್ ನ ಮಾಡಬೇಕು. ಆದ್ರೆ ಈಗ ನನ್ನ ಫ್ರೆಂಡ್ಸ್ ಗಳಿಗೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಇದು ತುಂಬಾ ಪ್ರಶ್ನೆಗಳು ಎಲ್ರಿಗೂ ಕಾಡ್ತಾ ಇದೆ. ಸಾಕಷ್ಟು ಜನರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದಾರೆ. ನಾನು ರಾಜೇಂದ್ರ ಅವರು ತುಂಬಾ ಮುತ್ಸದಿಯಾದ ವಕೀಲರಾದ್ರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸರ್ ಏನಾದ್ರೂ ಕಾನೂನಿನಲ್ಲಿ ಈ ಸೆಕ್ಯೂರಿಟಿ ಚೆಕ್ ಗಳನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಿದಾರಲ್ಲ ಲೋನು ಬ್ಯಾಂಕಿಂಗ್ ನವರು ಮತ್ತೆ NBFCಗಳು, ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಬೇಕಲ್ಲ ಸರ್, ಸೊ ದಟ್ ಜನಗಳನ್ನ ಆತ್ಮಹತ್ಯೆ ಮತ್ತು ಈ ರೀತಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋದನ್ನ ನಾವು ತಡೆಗಟ್ಟಬೇಕಾಗಿದೆ. ಯಾಕಂದ್ರೆ
ಎಂಪ್ಲಾಯ್ಮೆಂಟ್ ನ ಕೊಟ್ಟು ಉದ್ಯೋಗಗಳನ್ನ ಕೊಡ್ತಕ್ಕಂತ ಉದ್ಯಮಿಗಳನ್ನ ನಾವು ಕಾಪಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ನನ್ನ ಒಂದು ಪ್ರಶ್ನೆ ನಿಮ್ಗೆ ಸರ್. ಇದು ನೋಡಿ, ಸೆಕ್ಷನ್ 138 NA ಆಕ್ಟ್ ಪ್ರಕಾರವಾಗಿ ಚೆಕ್ ಬೌನ್ಸಿಂಗ್ ಆದಾಗ ನೀವು ಅದಕ್ಕೊಂದು ನೋಟಿಸ್ ಇಶ್ಯೂ ಮಾಡ್ತಾರೆ. ಆ ನೋಟಿಸ್ ಅಲ್ಲಿ ನೀವು ಹೇಳಬೇಕು, ಇದು ಲೀಗಲಿ ರೆಕವರಬಲ್ ಡೆಟ್ ಅಲ್ಲ, ನೀವೇನ್ ಕ್ಲೈಮ್ ಮಾಡ್ತಾ ಇದ್ದೀರಾ ಅದು ಲೀಗಲಿ ರೆಕವರಬಲ್ ಡೆಟ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕು. ನೋಡಿ, ಇಷ್ಟು EMIಗಳು ಕಟ್ತಾ ಇದ್ದೀವಿ, ಇದು ಪೋಸ್ಟ್ ಡೇಟೆಡ್ ಚೆಕ್ ತಗೊಂಡಿರೋದು ಇದು, ಸೊ ಇದು ಕಾನೂನು ಬಾಹಿರ ಅಂತೆಲ್ಲ ನೀವು ಎಸ್ಟಾಬ್ಲಿಷ್ ಮಾಡಬೇಕು. ಅದಕ್ಕೆ ಮುಂಚೆ ನೀವು ಸಿಗ್ನೇಚರ್ ಮಾಡಕ್ ಮುಂಚೆನೆ ಬ್ಲಾಂಕ್ ಚೆಕ್ ಕೊಡ್ತಿರಲ್ಲ, ಅದ್ರಲ್ಲಿ ಆದಷ್ಟು ನೀವು ಇನ್ಸಿಸ್ಟ್ ಮಾಡಿ ಅವ್ರಿಗೆ ಈ ಅಮೌಂಟ್ ನಾವು ಬರಿತೀವಿ ಅಂತ. ಈ EMI ಬ್ಯಾಕ್ ಸೈಡ್, ಚೆಕ್ಕಿನ ಬ್ಯಾಕ್ ಸೈಡ್ ನಲ್ಲಿ EMI ಫಾರ್ ದಿ ಮಂತ್ ಆಫ್ ಮೇ, EMI ಫಾರ್ ದಿ ಮಂತ್ ಆಫ್ ಏಪ್ರಿಲ್ 20 ಅಂತ ಬರೆದಾಗ ಏನಾಗುತ್ತೆ, ಆ ಚೆಕ್ ನಾವು 3 ತಿಂಗಳಾದ್ರೂ ಯೂಸ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಮುಂಚೆ ಅವಾಗ 6 ತಿಂಗಳಿತ್ತು ಚೆಕ್ಗೆ, ಈಗ ಅದು 3 ತಿಂಗಳು ಮಾಡಿದ್ದಾರೆ. ಎಲೆಕ್ಟ್ರಾನಿಕ್ ಕ್ಲಿಯರಿಂಗ್ಸ್ ಬೇರೆ ಬರ್ತಾ ಇದೆ. ಯಾವುದೇ ಅಷ್ಟೇ ಬ್ಲಾಂಕ್ ಚೆಕ್ ಕೊಟ್ಟಾಗ ಬ್ಯಾಕ್ ಸೈಡ್ ನೀವು ಬರೀಬೇಕು. ಸೊ ಅವಾಗ ಬ್ಯಾಕ್ ಸೈಡ್ ಬರ್ದಾಗ ಆ EMI ಆದ್ಮೇಲೆ 3 ತಿಂಗಳಾದ್ಮೇಲೆ ಪ್ರೆಸೆಂಟ್ ಮಾಡಿಲ್ಲ ಅಂದ್ರೆ ನೀವು ಅದು ಕಂಟೆನ್ಷನ್ ತಗೋಬಹುದು. ಇದು ಚೆಕ್ ಸ್ಟೇಲ್ ಆಗಿದೆ, ಇದನ್ನ ಎನ್ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ತಗೋಬಹುದು. ಸೊ 138 ನಲ್ಲಿ ನೋಟಿಸ್ ಬಂದಾಗ ನೀವೆಲ್ಲ ನೀವು ಅಬ್ಜೆಕ್ಷನ್ ಹಾಕಿದ್ರೆ ಒಳ್ಳೇದು. ಆಮೇಲೆ ಬ್ಲಾಂಕ್ ಚೆಕ್ ಯಾವತ್ತೂ ಕೊಡಕ್ ಹೋಗ್ಬೇಡಿ, ಅದಷ್ಟು ಡೇಂಜರಸ್ ಇನ್ಯಾವುದೂ ಇಲ್ಲ. ಬ್ಲಾಂಕ್ ಚೆಕ್ ಯಾವ್ದು ಇನ್ಸಿಸ್ಟ್ ಮಾಡಿದ್ರು ಕೊಡಕ್ ಹೋಗ್ಬೇಡಿ. ಸರ್ ಅಲ್ಲ ಸರ್, ಇದೊಂದು ಡೌಟ್ ಇದೆ, ಬ್ಲಾಂಕ್ ಚೆಕ್ ಕೇಳ್ತಾರಲ್ಲ ಸರ್, ನೀವು ಬ್ಲಾಂಕ್ ಚೆಕ್ ಡಾಕ್ಯುಮೆಂಟೇಶನ್ ಆಗಿರ್ತಾನೆ, ಸೆಕ್ಯೂರಿಟಿ ಕೊಟ್ಟಿರ್ತಾನೆ, ಬ್ಲಾಂಕ್ ಚೆಕ್ ಬ್ಯಾಕ್ ಸೈಡ್ ಬರೀರಿ ಬೇಕಾದ್ರೆ. ದಿಸ್ ಬ್ಲಾಂಕ್ ಚೆಕ್ ಇಸ್ ಬೀಂಗ್ ಇಶ್ಯೂಡ್ ಅಂತ ಬೇಕಾದ್ರೆ ಬರ್ಬಿಡಿ. ಅವ್ನು ಎಂಡಾರ್ಸ್ಮೆಂಟ್ ಮಾಡ್ಬೇಕು, ಅವ್ನು ಯಾಕಂದ್ರೆ ಬ್ಲಾಂಕ್ ಚೆಕ್ ತಗೊಂಡು ಅವನ ಮೇಲೆ ನಾಳೆ ಪ್ರಾಬ್ಲಮ್ ಆಗುತ್ತೆ. ಯೂಶಲ್ ಆಗಿ ಬ್ಲಾಂಕ್ ಚೆಕ್ ನ ಸಿಗ್ನೇಚರ್ ಮಾಡಿ ಅನ್ಡೇಟೆಡ್ ಕೊಡೋದು ಬಹಳ ತಪ್ಪು. ಯಾವ್ದಕ್ಕೆ EMIಗಳು ಬರೀರಿ, ಆ ಟೋಟಲ್ ಅಮೌಂಟ್ ಬರೀರಿ, ಬರ್ದ್ಬಿಟ್ಟು ಸಿಗ್ನೇಚರ್ ಮಾಡ್ಕೊಡಿ. ಬ್ಯಾಕ್ ಸೈಡ್ ನಲ್ಲಿ ದಿಸ್ ಚೆಕ್ ಇಸ್ ಇಶ್ಯೂಡ್ ಫಾರ್ ದಿ ಮಂತ್ ಆಫ್ EMI ಫಾರ್ ದಿ ಮಂತ್ ಆಫ್ ಬೇಕಾದ್ರೆ ಬರ್ಕೊಳ್ಳಿ. 36 ಚೆಕ್ ಆ ಮಂತ್ ಪ್ರೆಸೆಂಟ್ ಮಾಡಿರ್ಬೇಕು ಅವನು. ಸ್ಟೇಟ್ಮೆಂಟ್ ನೋಡಿದಾಗ ಆ ಮಂತ್ ಚೆಕ್ ಬಂದಿರುತ್ತೆ. ಅದಾದ್ಮೇಲೆ ಹಿಂಗೆ ಪ್ರೆಸೆಂಟ್ ಮಾಡೋದು ಕೇಳ್ಬೋದು. ಆ ಸೀರೀಸ್ ಆಫ್ ಚೆಕ್ ಪ್ರೆಸೆಂಟ್ ಆಗಿರೋದು, ಸೀರೀಸ್ ಆಫ್ ಚೆಕ್ಸ್ ಪಾಸ್ ಆಗಿರೋದೆಲ್ಲ ಇರುತ್ತೆ. ಆ ಸ್ಟೇಟ್ಮೆಂಟ್ ಅದು ನೋಡ್ಕೊಂಡು ನೀವು ಮಾಡಬಹುದು. ಎಸ್ ಸರ್, ಮತ್ತೊಬ್ರು ಕಾಲರ್ ಇದ್ದಾರೆ. ಧನ್ಯವಾದ ರಘುನಂದನ್ ಸರ್, ಕರೆ ಮಾಡಿದ್ದಾರೆ. ಡಾಕ್ಟರ್ ಅವರೇ, ರಘುನಂದನ್ ಅವರೇ. ಮತ್ತೊಬ್ರು ಕಾಲರ್ ಇದ್ದಾರೆ, ಕೃಷ್ಣಪ್ಪ ಅಂತ ಬೆಂಗಳೂರಿಂದ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ಎಸ್ ಸರ್, ಏನ್ ಕ್ವೆಶನ್ ಇದೆ ಸರ್ ಹತ್ರ ಕೇಳಿ. ಮೇಡಮ್, ನನ್ನ ಮಕ್ಕಳು ಹೆಣ್ಮಕ್ಳು ಇಬ್ರಿಗೂ ನಾನು ಲೋನ್ ಮಾಡಿಸಿ ಓದಿಸ್ದೆ. ಓದ್ಸಾದ್ಮೇಲೆ ಅವರು ಇವಾಗ ಡ್ಯೂಟಿ ಅವರು ಜೈಲಾಗಿದ್ದಾರೆ. ಒಂದು 6 ತಿಂಗಳು 1 ವರ್ಷ ಆಯ್ತು. ಹೇಳಿ ಸರ್, ಹೇಳಿ. ಆಮೇಲೆ ಅವ್ರಿಗೆ ಇವಾಗ ಲೋನ್ ಈಗ ಮಾಡ್ತಿರೋದು, ನಮಗ್ ದಿನಾ ನೋಟಿಸು ಬರೋದು, ನೋಟಿಸ್ ಬರೋದು, ಅವ್ರನ್ನ ಕಳ್ಸೋದು, ಇವ್ರನ್ನ ಕಳ್ಸೋದು, ಮನೆ ಹತ್ರ ಒಂದೇ ಒಂದು ಟೆನ್ಷನ್ ಆಗುತ್ತೆ. ಈಗ ಕೃಷ್ಣಪ್ಪನವ್ರೆ, ಲೋನ್ ಸ್ಯಾಂಕ್ಷನ್ ಏನಂತ ಸೈನ್ ಮಾಡಿದ್ದೀರಾ? ಕೆಲಸ ಸಿಕ್ಕಿದ ಮೇಲೆ ರೀಪೇಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೋ, ಇಲ್ಲ ನಾವು ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಕೊಡ್ತೀವಿ ಅಂತ ಹೇಳಿದಾರಾ ನೀವು? ಕೆಲಸ ಸಿಕ್ಕಾದ್ಮೇಲೆ ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದು. ಅಗ್ರಿಮೆಂಟ್ ತೆಗೆದು ನೋಡ್ಬೇಕಾಯ್ತು. ಕೆಲಸ ಸಿಕ್ಕಿದ್ಮೇಲೆ ಯಾವಾಗಿಂದ ಶುರು ಆಗುತ್ತೆ EMI ಅಂತ ಫಿಕ್ಸ್ ಮಾಡಿರ್ತಾರೆ. ಆ ಲೋನ್ ಸ್ಯಾಂಕ್ಷನ್ ಅಗ್ರಿಮೆಂಟ್ ತೆಗೆದು ನೋಡಿ, ಅದ್ರಲ್ಲಿ ಗೊತ್ತಾಗತ್ತಲ್ಲ ನಿಮ್ಗೆ. ಅದ್ರನ್ನ ಅಗ್ರಿಮೆಂಟ್ ನೋಡಿ ಆದ್ಮೇಲೆ ನಾವು ಕಟ್ಕೊಂಡು ಬಂದೋ. ಸ್ವಲ್ಪ ಈ ಕೊರೋನಾ ಟೈಮಲ್ಲಿ ಸುಮಾರು ಹೋದ ವರ್ಷ 5 ವರ್ಷ ತುಂಬಾ ಟೈಟ್ ಆಗಿದ್ರಿಂದ ತುಂಬಾ ಪ್ರಾಬ್ಲಮ್ ಆಯ್ತು. ಇಲ್ಲ, ನೀವು ಸೆಕ್ಯೂರಿಟಿ ಎಲ್ಲ ಕೊಟ್ಟಿದ್ದೀರಾ? ಚೆಕ್ ಅಲ್ಲ, ಚೆಕ್ ಏನು ಕೊಟ್ಟಿಲ್ಲ ನಾವು. ಅಲ್ಲ, ಸೆಕ್ಯೂರಿಟಿ ಬೇರೆ ನಿಮ್ಮ ಮನೆ ಏನಾದ್ರು ಪ್ರಾಪರ್ಟಿ, ಮನೆ ಪೇಪರ್ ಮೇಲೂ ಒಂದು ಮಾರ್ಟ್ಗೇಜ್ ಲೋನ್ ಮಾಡ್ಕೊಂಡಿದ್ದೀನಿ. ಮನೆದು ಒಂದು ಬೇರೆಯವ್ರ ಹತ್ರ ಮಾರ್ಟ್ಗೇಜ್ ಲೋನ್ ಮಾಡಿಸ್ಕೊಂಡಿದ್ದೀನಿ. ಪ್ರೈವೇಟ್ ಅದು ಪ್ರೈವೇಟ್, ಇದು ಬ್ಯಾಂಕು. ಬ್ಯಾಂಕ್ಗೂ ಪ್ರೈವೇಟ್ಗೂ ಸಂಬಂಧ ಇಲ್ಲ. ನೀವು ಮಾರ್ಟ್ಗೇಜ್ ಬೇರೆ ಕಡೆ ಮಾಡ್ಕೊಂಡು ಬ್ಯಾಂಕ್ ಅಲ್ಲಿ ಏನಾದ್ರು ಮಾರ್ಟ್ಗೇಜ್ ಮಾಡಿದ್ರೆ ಅದು ಸೆಕೆಂಡ್ ಚಾರ್ಜ್ ಅಂತ ತಗೋತಾರೆ. ಬ್ಯಾಂಕ್ ಅಲ್ಲಿ ಮಾಡಿಲ್ಲ ನಾನು. ಇನ್ನೊಂದು ನಾನು ಮಾರ್ಟ್ಗೇಜ್ ಮಾಡ್ತಿದ್ದೆ, ಒಂದು ಇಂಟ್ರೆಸ್ಟ್ ಗೆ ಇನ್ನೊಂದು ನನ್ನ ಪೇಪರ್ ಕೊಟ್ಟು. ಇಲ್ಲ, ಅದೇ ಬೇರೆ ಇದೆ. ನೀವು ಒಂದು ಕೆಲಸ ಮಾಡಿ, ಬ್ಯಾಂಕ್ ನಲ್ಲಿ ಹೋಗ್ಬಿಟ್ಟು ಈ ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಇಂದ ಬಂದಿದೆ, ನಮಗೆ ಕೊರೋನಾ ಬಂದ್ರೆ ಮೊರಟೋರಿಯಂ ಪೀರಿಯಡ್ ಕೊಡಿ ಅಂತ ಅಲ್ಲಿ ಹೇಳಿ, ಅದಕ್ಕೆ ಒಂದು ಅಬ್ಜೆಕ್ಷನ್ ಆಗಿ ರೆಪ್ರೆಸೆಂಟೇಷನ್ ಕೊಡಿ ಮಾಡ್ತಾರೆ ಬ್ಯಾಂಕ್ನವರು. ಎಸ್, ಧನ್ಯವಾದ ಕರೆ ಮಾಡಿದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮ್ಗೇನಾದ್ರು ಇದೇ ರೀತಿಯಾದ ಡೌಟ್ಸ್ ಇತ್ತು ಅಂದ್ರೆ, ಬ್ಯಾಂಕ್ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಅಥವಾ ಬ್ಯಾಂಕ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇದ್ರು ಕಾರ್ಯಕ್ರಮಕ್ಕೆ ಕರೆ ಮಾಡಿ ಸರ್ ಹತ್ರ ಮಾತಾಡಬಹುದು. ಅಥವಾ ಇನ್ನಷ್ಟು ಮಾತಾಡಬೇಕು, ನಮಗೆ ಡೌಟ್ಸ್ ಕ್ಲಾರಿಫೈ ಆಗಿಲ್ಲ ಅಥವಾ ಇನ್ನಷ್ಟು ಮಾಹಿತಿ ಬೇಕು ಅನ್ನುವಂಥ ಪಕ್ಷದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅನ್ನುವಂಥ ನಂಬರ್ ಡಿಸ್ಪ್ಲೇ ಆಗ್ತದೆ. ಸರ್ ಅನ್ನ ನೇರವಾಗಿ ನೀವು ಸಂಪರ್ಕ ಮಾಡಬಹುದು, ಕನ್ಸಲ್ಟ್ ಮಾಡಬಹುದು, ನಿಮ್ಮ ಏನೇ ಡೌಟ್ಸ್ ಗಳಿದ್ರು ಕ್ಲಾರಿಫೈ ಮಾಡಬಹುದು, ಕಾನೂನು ಪ್ರಕಾರ ಮಾರ್ಗಗಳನ್ನ ಪಡ್ಕೋಬಹುದು. ಎಸ್ ಸರ್, ಈಗ ಬಿಸ್ನೆಸ್ ಸರ್ ಹೇಳ್ತಿದ್ರು, ಡಾಕ್ಟರ್ ರಘುನಂದನ್ ಅವರು ಕಾಲ್ ಮಾಡಿದ್ರಲ್ಲ, ಬಿಸ್ನೆಸ್ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ, ಯೂತ್ ನವ ಉತ್ಸಾಹಿ ಆಂಟ್ರಪ್ರಿನರ್ಸ್ ಆಗ್ಬೇಕು ಅಂತಿರ್ತಾರೆ, ಈ ಬ್ಯಾಂಕ್ಗಳಲ್ಲಿ ಬ್ಯಾಲೆನ್ಸ್ ಶೀಟ್ ಕೇಳ್ತಾರಲ್ಲ ಸರ್, ಹೊಸ ಆಂಟ್ರಪ್ರಿನರ್ಸ್ಗೂ ಕೇಳ್ತಾರಲ್ಲ, ಹೇಗಿದು ಅಂತ ನೋಡಿ. ಈಗ ಬ್ಯಾಂಕ್ ನಲ್ಲಿ ಮುಂಚೆ ತರ ಈಗ ನನಗೆ ಸ್ವಲ್ಪ ರಿಫಾರ್ಮೇಶನ್ ಆಗಿದೆ. ಬ್ಯಾಂಕ್ ಅಲ್ಲಿ ಏನಕ್ಕೆ ಅಂದ್ರೆ ರೀಪೇಮೆಂಟ್ ಕೆಪಾಸಿಟಿ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾರೆ. ಈಗ ನೀವು ಬಂದ್ಕೊಳ್ಳಿ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ, ನಂಗೆ 10 ಕೋಟಿ ಕೊಡು, 5 ಕೋಟಿ ಕೊಡು, ನಂಗೆ ಪ್ರಾಪರ್ಟಿ ಇದೆ ಅಂತ ಹೇಳ್ಬೋದು.
ಬಂದರೆ ತಪ್ಪಾಗತ್ತೆ. ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಅವರು ಟ್ರಾನ್ಸಾಕ್ಷನ್ ನೋಡ್ತಾರೆ. ಹ್ಮ್ 6 ಮಂತ್ಸು ನೀವು ಬ್ಯಾಂಕಲ್ಲಿ ಏನು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಟರ್ನ್ ಓವರ್ ಆಗಿದೆ, ಈವನ್ 1 ಇಯರ್ ನೋಡ್ತಾರೆ. ಈಗ ಪರ್ಸನಲ್ ಲೋನ್ಗಳೆಲ್ಲ ಕೊಡ್ತಾರೆ. ಪರ್ಸನಲ್ ಲೋನ್ ಕೊಟ್ಟಾಗ ಏನಂತ 6 ಮಂತ್ಸ್ ಟ್ರಾನ್ಸಾಕ್ಷನ್, 1 ಇಯರ್ದು, 2 ಇಯರ್ಸ್ ಟ್ರಾನ್ಸಾಕ್ಷನ್ ನೋಡ್ತಾರೆ. ಅದರಲ್ಲಿ ಚೆಕ್ ಬೌನ್ಸಿಂಗ್ಗಳಾಗ್ತಾ ಇದ್ರೆ ಅವ್ರು ಕೊಡೋದಿಲ್ಲ. ಇದೇ ಅಭ್ಯಾಸ, ದುಡ್ಡು ತಗೊಳ್ಳೋದು, ಚೆಕ್ಸ್ ಕೊಡೋದು, ಚೆಕ್ ಬೌನ್ಸಿಂಗ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಸ್ಟೇಟ್ಮೆಂಟ್ ಕ್ರಿಸ್ಟಲ್ ಕ್ಲಿಯರ್, ಹ್ಮ್ ಅದು ನಿಮ್ಗೆ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ನಿಮ್ಮ ಒಂದು ಟ್ರಾನ್ಸಾಕ್ಷನ್ಸ್ ಕ್ರೆಡಿಟ್ ವರ್ದಿನೆಸ್ ಏನಿದೆ ಅದು ನಿಮ್ಮ ಸ್ಟೇಟ್ಮೆಂಟ್ ಒಂದು ರಿಫ್ಲೆಕ್ಟ್, ಅದು ಮಿರರ್ ಇದ್ದಂಗೆ ನಿಮ್ದು. ಸೊ ಕರೆಕ್ಟ್ ಆಗಿ ಪ್ರಾಂಪ್ಟ್ ಆಗಿ ಪೇಮೆಂಟ್ ಮಾಡ್ತಾ ಇದ್ರೆ ನಿಮಗೆ ಬ್ಯಾಂಕ್ನವರು ಪರ್ಸನಲ್ ಲೋನ್ ತರ ವಿತೌಟ್ ಸೆಕ್ಯೂರಿಟಿ ಕೊಡ್ತಾರೆ. ಓಕೆ ಪರ್ಸನಲ್ ಲೋನ್ಗಳಾದ್ರೆ ಹಾ ಇದರಲ್ಲಿ ಸೆಕ್ಯೂರಿಟಿ, ಈಗ ನೀವು ಎಂಟರ್ಪ್ರೈಸ್ ಅಂತ ಹೇಳಿದ್ರಲ್ಲ, ಅವ್ರಿಗೆ ಏನಂತ 3 ವರ್ಷದ ಬ್ಯಾಲೆನ್ಸ್ ಶೀಟು, 2 ವರ್ಷದ ಬ್ಯಾಲೆನ್ಸ್ ಶೀಟು, ಸೊ ಅದು ಪರ್ಪಸ್ ಏನು, ಟರ್ನ್ ಓವರು, ಪ್ರಾಜೆಕ್ಟು, ಪ್ರೊಫೈಲು, ಇದನ್ನ ನೋಡ್ಕೊಂಡೇ ಅವ್ರಿಗೆ ಇಷ್ಟು ಅಮೌಂಟ್ಗೆ ಎಲಿಜಿಬಿಲಿಟಿ ಅಂತ ಕೊಡ್ತಾರೆ. ಓಕೆ ಇದ್ರ ಮಧ್ಯದಲ್ಲಿ ಬ್ರಿಡ್ಜ್ ಲೋನ್ ಆಗಲಿ, ಟಾಪ್ ಅಪ್ ಲೋನ್ ಆಗಲಿ, ಆಮೇಲೆ ಅಡಾಕ್ ಫೆಸಿಲಿಟೀಸ್ ಆಗಲಿ, ಸ್ಟ್ಯಾಂಡ್ ಬೈ ಕ್ರೆಡಿಟ್ ಲಿಮಿಟ್ ಆಗಲಿ, ಅದೆಲ್ಲ ಕೊಡ್ತಾ ಇರ್ತಾರೆ. ಬಟ್ ಅದಕ್ಕೆ KSFC ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಇದೆ, ಅಲ್ಲಿ ನಿಮ್ ಇನ್ಸಿಟ್ ಮಾಡಲ್ಲ. ಎಸ್ ಸರ್, ಅದ್ರ ಬಗ್ಗೆ ಮಾತಾಡೋದು ಒಬ್ರು ಕಾಲರ್ ತಗೊಂಡ್ಬಿಡೋಣ. ಸಮರ್ಥ ಅಂತ ಉತ್ತರ ಕನ್ನಡ ಇಂದ. ಹಲೋ, ನಮಸ್ತೆ. ಸರ್ ನಮಸ್ತೆ ಮೇಡಮ್. ಏನ್ ಕ್ವೆಶನ್ ಇದೆ ಕೇಳಿ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಹೇಳಿ. ತಮ್ಮ ಹೆಸರು? ಸಮರ್ಥ ಅಂತ. ಸಮರ್ಥ. ಸರ್ ಕ್ವಶನ್ ಏನಂತ ಹೇಳಿದ್ರೆ, ಹಾ. ಒಂದು ಜಾಗದ ಮೇಲೆ ಕೋರ್ಟ್ ಕೇಸ್ ಇದ್ದಾಗ, ಯಾವುದು? ಒಂದು ಜಾಗದ ಮೇಲೆ ಕೋರ್ಟ್ ಕೇಸ್ ಇದ್ದಾಗ ಹಾ, ಆ ಜಾಗದ ಮೇಲೆ ಒಂದು ಲೋನ್ ತಗೋಬಹುದಾ ಅಂತ ಹೇಳಿ. ಜಾಗದ ಮೇಲೆ ಕೋರ್ಟ್ ಕೇಸ್ ಇದ್ದಾಗ ಹೆಂಗಿರುತ್ತೆ? ಅದು ಪಾರ್ಟಿಷನ್ ಸೂಟ್ ಆಗಿರುತ್ತಾ, ಇಲ್ಲ ಬೇರೆ ಬ್ಯಾಂಕ್ ಮೇಲೆ ಅಟ್ಯಾಚ್ಮೆಂಟ್ ತಂದಿದ್ದೀರಾ, ಅದಕ್ಕೆ ಬೇರೆ ಕಡೆ ಮಾರ್ಗೇಜ್ ಮಾಡಿದ್ದೀರಾ? ಅದು ಪಾರ್ಟಿಷನ್ ಸೂಟ್. ಇನ್ನು ಅಂದ್ರೆ ಕ್ಲಾರಿಟಿ ಇರಲ್ಲ. ಈಗ ಆ ಜಾಗ ನನ್ ಮೇಲೆ ಇರುತ್ತೆ, ಆ ಜಾಗದ ಹೆಸರು, ಆ ಜಾಗದ ಖಾತೆ ಎಲ್ಲ ನನ್ ಮೇಲೆ ಇರುತ್ತೆ. ಸರಿ. ಅದು ಪಾರ್ಟಿಷನ್ ಆಗ್ಬೇಕು ಅಂತ ಹೇಳಿ ಇದು ಕೋರ್ಟ್ ಅಲ್ಲಿ ದಾವೆ ಹಾಕಿರ್ತಾರೆ. ಇನ್ನ ಡಿಗ್ರಿ ಆಗಿಲ್ವಾ ಅದು? ಡಿಗ್ರಿ ಆಗಿದೆ ಸರ್, ಬಟ್ ನಾವು ಸ್ಟೇ ಹಾಕ್ಬಿಟ್ಟು ಹೈಕೋರ್ಟ್ ಅಲ್ಲಿ ಇದೆ. ನೀವು ಬ್ಯಾಂಕ್ ಪಾರ್ಟಿ ಮಾಡಿದ್ದೀರಾ? ಬ್ಯಾಂಕ್ ಅಲ್ಲಿ ನಾವಿದ್ದೀವಿ ಸರ್ ಪಾರ್ಟಿ, ಅದಕ್ಕೆ ಯಾವುದೇ ರೀತಿ ಇದಿಲ್ಲ, ಪಾರ್ಟಿ ಇಲ್ಲ. ಅಂದ್ರೆ ಈಗ ರೆಕಾರ್ಡ್ ಉತ್ತರದಲ್ಲಿ ಖಾತಾದಲ್ಲಿ ಎಲ್ಲ ನನ್ನ ಹೆಸರೇ ಇದೆ. ಹಾ, ಹಂಗದಾಗ ನಾನು ತಗೋಬಹುದಾ ಅಂತ ಹೇಳಿ ಲೋನ್. ಈಗ ಬ್ಯಾಂಕಿಗೆ ಕೇಳಿದ್ರೆ ಅವರು ಕೊಡ್ತಾರೆ. ಯಾಕಂತ ಹೇಳಿದ್ರೆ EC ಆಗ್ಲಿ, ಖಾತಾ ಆಗ್ಲಿ, ಮತ್ತೆ ಆ ಫಾರ್ಮ್ 6 ನಲ್ಲೂ ನಮ್ಮ ಹೆಸರೇ ಇದೆ. ಸರಿ. ಆದ್ರೆ ಈ ಕೇಸ್ ಏನಿದೆಲ್ಲ ಅದು ಹೈಕೋರ್ಟ್ ಅಲ್ಲಿ ಇದೆ. ಸರಿ. ಹಂಗಿದಾಗ ಬ್ಯಾಂಕ್ ಕೊಡ್ತಾರೆ ಅಂದಾಗ ನಾ ತಗೋಬಹುದಾ? ನೀವು ಲೀಗಲ್ ಒಪಿನಿಯನ್ ಕೇಳಿ ಬ್ಯಾಂಕ್ನವ್ರಿಗೆ, ಈ ತರ ಆಗಿದೆ ಲೀಗಲ್ ಒಪಿನಿಯನ್ ತಗೊಳ್ಳಿ. ಬ್ಯಾಂಕ್ನವ್ರು ಕೊಡ್ತಾರೆ ಲೀಗಲ್ ಒಪಿನಿಯನ್, ಸಬ್ಜೆಕ್ಟ್ ಟು ದಟ್ ಕ್ಲಿಯರೆನ್ಸ್ ಕೊಡ್ತಾರೆ. ಬ್ಯಾಂಕ್ ಸಪೋಸ್ ಲೀಗಲ್ ಒಪಿನಿಯನ್ ಕ್ಲಿಯರೆನ್ಸ್ ಕೊಟ್ರೆ ನಿಮ್ ದಾಖಲಾತಿಗಳ ಪರಿಶೀಲನೆ ಮಾಡಿ ನಿಮಗೆ ನಿಮ್ ಕಡೆ ಆಗತ್ತೆ, ಡಿಗ್ರಿ ನಿಮ್ ಕಡೆ ಆಗಿದ್ರೆ ಸೊ ಲೋನ್ ಕೊಡ್ತಾರೆ ಅವ್ರು ನಿಮ್ಗೆ. ನಮ್ ಕಡೆ ಆಗಿಲ್ಲ, ಡಿಗ್ರಿ ಅವ್ರ ಕಡೆ ಆಗಿದೆ. ನಾನು ಅವ್ರ ಕಡೆ ಅಪೋಸಿಟ್ ಕಡೆ ಆಗಿದ್ಯಾ? ಮತ್ತೆ ಅಂತ ಕಡೆ ಆದಾಗ ಅದು ಅನ್ಲೆಸ್ ಇಟ್ ಇಸ್ ಡಿಸೈಡೆಡ್ ಕ್ರಿಸ್ಟಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ ಎಂದೇನು, ಸೆಕ್ಯೂರಿಟಿ ಚಾರ್ಜ್ ಎಂದೇನು, ಇಟ್ ಶುಡ್ ಬಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು. ಡಾಕ್ಯುಮೆಂಟೇಶನ್, ಡಿಫೆಕ್ಟಿವ್ ಡಾಕ್ಯುಮೆಂಟೇಶನ್ ಮೇಲೆ ಲೋನ್ ತಗೊಳಕ್ ಆಗಲ್ಲ. ಈಗ ಹೈಕೋರ್ಟ್ ಅಲ್ಲಿ ಇರೋದನ್ನ ನೀವು ಸಪ್ರೆಸ್ ಮಾಡ್ದಂಗೆ ಆಗತ್ತೆ. ಆಮೇಲೆ ಈಗ ಡಿಗ್ರಿ ಆದ್ಮೇಲೆ ಏನಾಗುತ್ತೆ, ನಿಮ್ಗೆ ಲೋನ್ ಪ್ರೊಸೆಸಿಂಗ್ ನಲ್ಲಿ ಬಂದ್ಬಿಡುತ್ತೆ ಅವೆಲ್ಲ. ಸೊ ಇಟ್ಸ್ ಅ ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಲ್ವಾ, ಡಿಸ್ಪ್ಯೂಟೆಡ್ ಪ್ರಾಪರ್ಟಿ. ಸೊ ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಲೋನ್ ಸಿಗೋದಿಲ್ಲ. ಸರ್ ಸಾರಿ ಫಾರ್ ದ ಇಂಟರಪ್ಟ್. ಡಿಗ್ರಿ ಆಗಿದೆ, ಬಟ್ ನಾವು ಸ್ಟೇ ಹಾಕಿದೀವಿ. ಸ್ಟೇ ಹಾಕಿದಾಗ ಅದು ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಆಗಲ್ಲ ಅಲ್ವಾ, ಅದು ಮತ್ತೆ ಸ್ಟೇ ಆಗತ್ತೆ. ಹೌದು. ಅದು ಹೈಕೋರ್ಟ್ ಅಲ್ಲಿ ಇದೆ ಅದೇನು ಕೇಸಸ್. ಯಾರಿಗೆ ಅಂತ ಹೇಳಿ ಅದು ಇನ್ನೂ ಇದಾಗಿಲ್ಲ, ಡಿಸೈಡ್ ಆಗಿಲ್ಲ. ಅದು ಮತ್ತೆ ಡಿಸೈಡ್, ಅದು ಫೈನಲ್ ಡಿಸೈಡ್ ಆದ್ಮೇಲೆ ತಗೋಬೇಕು ನೀವು ಲೋನು. ಓಕೆ. ಡಿಸ್ಪ್ಯೂಟೆಡ್ ಪ್ರಾಪರ್ಟಿ ಕೊಡಲ್ಲ, ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು, ಕ್ಲಿಯರ್ ಇರಬೇಕು ಟೈಟಲ್ ಡೀಡ್ಸ್. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅನ್ನುವಂಥ ಪಕ್ಷದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸ್ತೀನಿ ಅಂತ ನಂಬರ್ ಇದೆ. ಸರ್ನ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಏನೇ ಡೌಟ್ಸ್ ಗಳಿದ್ರು ಕ್ಲಾರಿಫೈ ಮಾಡ್ಕೋಬಹುದು, ಹಾಗೆ ಕನ್ಸಲ್ಟೇಷನ್ ಕೂಡ ಮಾಡಬಹುದು. ಎಸ್ ಸರ್, ಈಗ KSFC ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಅದ್ರ ಬಗ್ಗೆ ಇನ್ನು ಆಂಟ್ರಪ್ರಿನರ್ಸ್ ಕರ್ನಾಟಕ ಸ್ಟೇಟ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅದೊಂದೇ ಈಗ ಇನ್ಸ್ಟಿಟ್ಯೂಷನ್. ಓಕೆ. ಅದ್ರೇನಾಗುತ್ತೆ, ನಾವು ಸ್ಟೇಟ್ ಗೌರ್ಮೆಂಟ್ ಸ್ಪಾನ್ಸರ್ ಅದು. ಈಗ KADB ಇದೆ, KSIDC ಇದೆ. ಸೊ ಇವರೆಲ್ಲ ಸ್ಪಾನ್ಸರ್ ಬೈ ನಮ್ಮ ಕರ್ನಾಟಕ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಏನಪ್ಪಾ ಅಂದ್ರೆ ಟು ಎನ್ಕರೇಜ್ ದಿ ನ್ಯೂ ಎಂಟರ್ಪ್ರನರ್ಸ್. ಈಗ ಹೊಸದಾಗಿ BE ಮಾಡಿರ್ತಾನೆ, MTech ಮಾಡಿರ್ತಾನೆ, ಅವನಿಗೆ ಇಂಡಸ್ಟ್ರಿ ಮಾಡಬೇಕು. ಸೊ ಅಂತ ಮೆಷಿನರೀಸ್ಗೋಸ್ಕರ ಪರ್ಚೇಸ್ ಮಾಡಕ್ಕೆ ಟರ್ಮ್ ಲೋನ್ ಕೊಡ್ತಾರೆ. ಮುಂಚೆ ಅವರು ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾ ಇರಲಿಲ್ಲ, ಬರೀ ಮೆಷಿನ್ ಹೈಪಾಥಿಕೇಶನ್ ಮಾಡಿ ಕೊಡ್ತಾ ಇದ್ರು. ಸ್ವಲ್ಪ ಸೆಕ್ಯೂರಿಟಿ ತಗೋತಾ ಇದ್ರು. ಅಲ್ಲಿಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಆ ಫ್ಯಾಕ್ಟ್ರಿ KADB ಲ್ಯಾಂಡ್ ಅದು ತಗೋತಾ ಇದ್ರು. ಇದು NOC ಕೊಡ್ತಾ ಇದ್ರು. ನೆಕ್ಸ್ಟ್ ಚಾರ್ಜ್, ಸೆಕೆಂಡ್ ಚಾರ್ಜ್, ಪಾರಿಪೋಸ ಚಾರ್ಜ್ಗೆ ಬೇರೆ ನ್ಯಾಷನಲೈಸ್ ಬ್ಯಾಂಕ್, ಬೇರೆ ಬ್ಯಾಂಕ್ ವರ್ಕಿಂಗ್ ಕ್ಯಾಪಿಟಲ್ ತಗೋದು. ಬಟ್ ಈಗ KSFC ರಿಲ್ಯಾಕ್ಸ್ ಇದೆ, ವರ್ಕಿಂಗ್ ಕ್ಯಾಪಿಟಲ್ ಸಿಗತ್ತೆ. KSFC ಹೋದ್ರೆ ನಿಮ್ಗೆ ಅವ್ರಿಗೆ ನ್ಯೂ ಎಂಟರ್ಪ್ರೈಸ್ ಅನುಕೂಲ ಆಗುತ್ತೆ. ಅಲ್ಲಿ 3 ವರ್ಷ 2 ವರ್ಷ ಬ್ಯಾಲೆನ್ಸ್ ಶೀಟ್ ಟರ್ನ್ ಓವರ್ ಮಾಡಿ ಬೇಕಾದ್ರೆ ಸ್ವಿಚ್ ಆಫ್ ಮಾಡ್ಕೋಬಹುದು, ಟೇಕ್ ಓವರ್ ಮಾಡ್ಕೋಬಹುದು ಲೋನ್ ಬೇಕಾದ್ರೆ.
ಸರ್ ಇನ್ನು ಸಾಕಷ್ಟು ಲೋನ್ಗಳೇನಿದೆಯಲ್ಲ ಸರ್, ಪ್ರಾಬ್ಲಮ್ ಆಗದೆ ಲೋನ್ ಅಗ್ರಿಮೆಂಟ್ ಅಲ್ಲಿ. ಈಗ ಸರ್ ಹೇಳ್ದಂಗೆ ಎಷ್ಟೊಂದು ಲೋನ್ ಅಗ್ರಿಮೆಂಟ್ಸ್ ಗಳಲ್ಲಿ ಏನ್ ಟರ್ಮ್ಸ್ ಇರುತ್ತೆ, ಏನ್ ಕಂಡೀಷನ್ಸ್ ಇರುತ್ತೆ ಗೊತ್ತಾಗೋದೇ ಇಲ್ಲ. ಆ ಒಂದು ಟೈಮ್ ಅಲ್ಲಿ ಲೀಗಲ್ ಒಪಿನಿಯನ್ ತಗೊಂಡು ಲೋನ್ ತಗೊಳ್ಳೋದು ಒಳ್ಳೇದಾ? ಈಗ ಲೀಗಲ್ ಒಪಿನಿಯನ್ ಬ್ಯಾಂಕ್ನವ್ರು ತಗೋತಾರೆ ಡಾಕ್ಯುಮೆಂಟೇಶನ್ ಬಗ್ಗೆ. ಈಗ ಈ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿರೋ ಪ್ರಾಪರ್ಟಿ ಮಾರ್ಗೇಜ್ ಆಗಲಿ ಏನಾಗಲಿ ಫ್ಯಾಕ್ಟ್ರಿ ಲ್ಯಾಂಡ್ ಆಗಲಿ ಏನಾದ್ರೆ ಹೌಸಿಂಗ್ ಲೋನ್ ತಗೋಬೇಕಾದ್ರೆ ಅದೆಲ್ಲ ಕರೆಕ್ಟ್ ಆಗಿದೆ ಇದ್ರ ಡಾಕ್ಯುಮೆಂಟೇಶನ್ ಲೀಗಲ್ ಒಪಿನಿಯನ್ ಕೊಡ್ತಾನೆ. ವ್ಯಾಲ್ಯೂಯೇಷನ್ ಕೊಡ್ತಾನೆ. ಈ ಲೋನ್ ಅಗ್ರಿಮೆಂಟ್ಗೆ ಲ್ಯಾಂಡ್ ಆಗಲಿ ಏನಾದ್ರೆ ಹೌಸಿಂಗ್ ಲೋನ್ ತಗೋಬೇಕಾದ್ರೆ ಅದೆಲ್ಲ ಕರೆಕ್ಟ್ ಆಗಿದೆ ಇದ್ರ ಡಾಕ್ಯುಮೆಂಟೇಶನ್ ಲೀಗಲ್ ಒಪಿನಿಯನ್ ಕೊಡ್ತಾನೆ. ವ್ಯಾಲ್ಯೂಯೇಷನ್ ಕೊಡ್ತಾನೆ. ಈ ಲೋನ್ ಅಗ್ರಿಮೆಂಟ್ಗೆ